ಈ ದಿನ ಪತ್ರಿಕಾಗೋಷ್ಠಿಯ ವಿಷಯ ಏನೆಂದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು ಜನವರಿ 31ರ ಶನಿವಾರದಂದು ಶ್ರೀನಿವಾಸಪುರ ತಾಲೂಕಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವು ಶ್ರೀನಿವಾಸಪುರ ಪಟ್ಟಣದ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ದಿನ 31ರ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ. ಅಲ್ಲಿಂದ ಪ್ರಾರಂಭವಾಗಿ MG ರಸ್ತೆಯ ಮುಖಾಂತರ ತರಕಾರಿ ಮಾರ್ಕೆಟ್, ಮುಳಬಾಗಲ್ ಸರ್ಕಲ್ ಇಂದ ಸಂತೆಯಲ್ಲಿ ಕೋಲಾರ ಸರ್ಕಲ್, ಮತ್ತೆ ಚಿಂತಾಮಣಿ ಸರ್ಕಲ್, ಪವನ್ ಆಸ್ಪತ್ರೆ, ಮತ್ತೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮತ್ತೆ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೇ ಆ ಒಂದು ಶೋಭಾಯಾತ್ರೆಯನ್ನ ನಿಲ್ಲಿಸಲಾಗುತ್ತೆ. ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇಷ್ಟು ಈ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮ ನಂತರ ಎಲ್ಲರಿಗೂ ಸಹ ಊಟ ಉಪಹಾರಗಳನ್ನು ಸಹ ಆಯೋಜಿಸಲಾಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಆದ ಸಂದರ್ಭ ಇಡೀ ದೇಶಾದ್ಯಂತ ಈ ಒಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಹಾದಿಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನ ಆಲ್ರೆಡಿ ಆಯೋಜನೆ ಮಾಡಿ ಯಶಸ್ವಿಯಾಗಿ ಮುಗಿಸಲಾಗಿದೆ. ಈಗ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದ ಈ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಸಮಸ್ತ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಹಿಂದೂ ಬಂದು ನಾವೆಲ್ಲ ಒಂದು ಅನ್ನುವ ಘೋಷವಾಕ್ಯ ಜೊತೆಗೆ ಈ ಒಂದು ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಇದರ ಜೊತೆಗೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಕಲಾ ತಂಡಗಳು, ಕಲಾಭಿಮಾನಿಗಳು, ಎಲ್ಲ ಸಮಸ್ತ ಶ್ರೀರಾಮ ಭಕ್ತರು ಎಲ್ಲರೂ ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವವನ್ನ ಎತ್ತಿ ಹಿಡಿಯಲು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಈ ದಿನದ ಶುಭ ನಮನಗಳು. ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಸಮಾಜಕ್ಕೆ ಎಲ್ಲ ವರ್ಗಗಳಿಗೆ ತಲುಪಿಸುವುದು ಪತ್ರಕರ್ತರ ಜವಾಬ್ದಾರಿ. ಹಾಗಾಗಿ ನೀವು ಆ ಜವಾಬ್ದಾರಿಯನ್ನು ಬಂದಿದ್ದೀರ. ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ನಮನಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಹಿಂದೂ ಸಮಾಜೋತ್ಸವ ಅನ್ನುವಾಗ ನಾವು ಯಾವುದೇ ಸೀಮಿತ ಅರ್ಥದಲ್ಲಿ ತೆಗೆದುಕೊಳ್ಳದೆ ಹಿಂದೂ ಅನ್ನುವಂಥದ್ದನ್ನ ನಮ್ಮ ಒಂದು ಸಾಂಸ್ಕೃತಿಕ ಅಥವಾ ಭಾರತೀಯತೆಯ ಸಂಕೇತ ಅನ್ನುವಂತಹ ವಿಶಾಲವಾದ ಅರ್ಥದಲ್ಲಿ ತೆಗೆದುಕೊಂಡಾಗ ಮಾತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಹಿಂದೂ ಅಂದ ತಕ್ಷಣ ಒಂದು ಸಿಮಿಟಿಕ್ ರಿಲಿಜಿಯನ್ ಅನ್ನೋ ಅರ್ಥದಲ್ಲಿಯೇ ಅರ್ಥೈಸುವವರು ಹೆಚ್ಚು. ಆ ಕಾರಣಕ್ಕಾಗಿಯೇ ಇವತ್ತು ಸಮಾಜದಲ್ಲಿ ಬಹಳಷ್ಟು ಒಡಕುಗಳು ಕಾಣಿಸ್ತಾ ಇರೋದು. ಹಿಂದೂ ಅಂದ್ರೆ ನಮ್ಮ ಪೂರ್ವಜರು ಕಾಲದಿಂದ ಬಂದಂತಹ ಹಿಂದೂ ಅನ್ನೋದು ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ಆಚರಣೆಗಳನ್ನ ಆಚರಿಸುವವರು ಎಲ್ಲರೂ ಭಾರತೀಯರು ನಾವು ಅಂತ ಅಂದ್ಕೊಳ್ಳುವವರು ಎಲ್ಲರೂ ಹಿಂದೂಗಳಾಗ್ತಾರೆ. ಅಂದ್ರೆ ಎಲ್ಲ ರಾಷ್ಟ್ರಕ್ಕೂ ಒಂದೊಂದು ಸಿದ್ಧಾಂತಗಳಿರುವ ಹಾಗೆ ನಮ್ಮ ಭಾರತದ ಒಂದು ಸಿದ್ಧಾಂತ, ಆ ಸಿದ್ಧಾಂತವನ್ನು ಮನಸಾರೆ ನಮ್ಮದು ಅಂತ ಹೇಳಿ ಅಳವಡಿಸಿಕೊಳ್ಳುವಂತವ್ರು ಎಲ್ಲರೂ ಹಿಂದೂಗಳಾಗ್ತಾರೆ. ಅವರೆಲ್ಲರೂ ಇಂದಿನ ನಾವು ನಾಡಿದ್ದು ಏನು ಈ ಸಮಾಜೋತ್ಸವವನ್ನ, ಹಿಂದೂ ಸಮಾಜೋತ್ಸವವನ್ನ ಹಮ್ಮಿಕೊಂಡಿದ್ದೀವಿ, ಅವ್ರು ಎಲ್ಲರೂ ಇದರೊಳಗೆ ಭಾಗಿಗಳಾಗಬೇಕು ಅನ್ನುವಂತಹ ಮನವಿ ನನ್ನದು. ಹಾಗೆ ಸಿಂಧೂ ನಾಗರಿಕತೆಯಲ್ಲಿ
ಬೆಳೆದುಕೊಂಡಂತಹ ಒಂದು ಆ, ಪರಂಪರೆ ಏನಿದೆ, ಇದನ್ನೇ ನಾವು ಹಿಂದೂ ಅಂತ ಹೇಳಿ ಪರ್ಷಿಯನ್ನರು ಕರೆದ್ರು. ಹಾಗಾಗಿ ಇದಕ್ಕೆ ನಾವು ಲಿಮಿಟೆಡ್ ಅರ್ಥದಲ್ಲಿ, ಒಂದು ಸೀಮಿತ ಅರ್ಥದಲ್ಲಿ ಇದನ್ನ ತೆಗೆದುಕೊಳ್ಳದೆ, ಮನಸ್ತಾಪಗಳನ್ನ ಬೆಳೆಸ್ಕೊಳ್ಳದೆ, ನಾವೆಲ್ಲರೂ ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮೆಲ್ಲರ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕಾದಂತಹ ಒಂದು ಪರಿಸ್ಥಿತಿ ಈಗ ನಮ್ಮ ಎದುರಿಗೆ ಇದೆ ಅನ್ನುವಂಥದ್ದನ್ನ ವಿಶಾಲ ಅರ್ಥದಲ್ಲಿ ನಾವು ಗ್ರಹಿಸ್ತಾ, ನಾವು ಎಲ್ಲರೂ ಈ ಒಂದು ಸಮಾಜೋತ್ಸವದಲ್ಲಿ, ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ಮನಸಾರೆ ಭಾಗವಹಿಸಿದ ಹೃದಯಪೂರ್ವಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಹಾಗೆ ನಮ್ಮೊಂದಿಗೆ ಇರ್ತಕ್ಕಂತಹ ಮಾತೆಯರಿರಬಹುದು, ಅಣ್ಣಂದಿರಬಹುದು, ಎಲ್ಲರೂ ಸಹ ತಮ್ಮ ಕೈಲಾದಂತಹ ಸೇವೆಯನ್ನ ಈ ಒಂದು ಸಮಾಜೋತ್ಸವದಲ್ಲಿ ನೀಡಬೇಕಾಗಿ ಅವರೆಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಎಲ್ಲರಿಗೂ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರೇ ಹಾಗೂ ಪತ್ರಕರ್ತರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭವಾಗಿ ಮಹಾರಾಷ್ಟ್ರದ ಮಹತಾಯವಾಡದಲ್ಲಿ ಇದನ್ನು ಪ್ರಾರಂಭಿಸಿದವರು ಡಾಕ್ಟರ್ ಕೆ. ಬಲಿರಾಮ್ ಹೆಡ್ಗೆ ಅವರು. ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಟದಂಥ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಯಾಕೆ ಹೋಯಿತು ಅಂತ ಯೋಚನೆ ಮಾಡಿ ಹಿಂದೂಗಳಲ್ಲಿರ್ತಕ್ಕಂಥ ಅಸಂಘಟಿತೆಯನ್ನು ನೋಡಿ ಹಿಂದೂಗಳಲ್ಲಿ ಸಂಘಟನೆಯನ್ನು ತರಬೇಕು ಅಂತ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭಿಸಿದರು. ಅದರ ಸಂಕೇತವಾಗಿ ಈ ದೇಶಾದ್ಯಂತ 100 ವರ್ಷದ ಶತಾಬ್ದೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ಪ್ರಕಾರ ನಮ್ಮ ಶ್ರೀನಿವಾಸಪುರದಲ್ಲೂ ಸಹ 31ನೇ ತಾರೀಕು ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ದಿನ, ಆ ದಿನ ಸುದಿನ, ಸಂಭ್ರಮದ ದಿನ, ಸಂಭ್ರಮದ ದಿನ ಹಾಗೂ ಒಂದು ಐತಿಹಾಸಿಕವಾದಂತಹ ದಿನ ಆಗಲಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು, ಭಾಗವಹಿಸಬೇಕು. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹವನ್ನು ಪತ್ರಕರ್ತರು ಕೊಡಬೇಕು ಅಂತ ವಿನಂತಿಸಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ, ನಮ್ಮದು ನಿಮ್ಮದು ಅಂತಲ್ಲ. ಹಿಂದೂ ಸಂಘಟನೆಯಲ್ಲಿ ಎಲ್ಲ ಹಿಂದೂಗಳು ನಾವೆಲ್ಲರೂ ನೆಂಟರು, ಸಹೋದರರು ಅನ್ನೋ ಭಾವನೆ ಬರಬೇಕು. ಯಾಕೆಂತಂದರೆ ಇವತ್ತು ಮುಸ್ಲಿಮರಲ್ಲಿ ಬೇರೆ ಮತಾಂತರ ಮಾಡೋರಿಲ್ಲ, ಕ್ರಿಶ್ಚಿಯನ್ಸ್ನಿಂದ ಇನ್ನೊಂದು ಕಡೆ ಹೋಗೋರಿಲ್ಲ, ಹೋಗ್ತಾ ಇರೋರೆಲ್ಲ ಹಿಂದೂಗಳೇ. ಯಾಕೆಂತಂದರೆ ನಮ್ಮಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಜಾಸ್ತಿ ಇದೆ. ಅದನ್ನು ಹೋಗಲಾಡಿಸಬೇಕು ಅನ್ನೋದೇ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಎಲ್ಲರೂ ಸೇರಿ, ನಾವೆಲ್ಲರೂ ಒಟ್ಟಿಗೆ ಸೇರಿ, ನಾವೆಲ್ಲರೂ ಹಿಂದೂಗಳು ಸಂಘಟಿತರು, ನಾವು ಒಟ್ಟಾಗಿದ್ದೀವಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು